ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಒಂದು ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ದೃಢ ಸಂಕಲ್ಪ, ಈ ಸ್ಥಿರತೆ ಮತ್ತು ಈ ಒಂದು ಪ್ರಾಯೋಗಿಕ ಜೀವನದ ಒಂದು ಸಂಕೇತ ಅಂತಾನೆ ಅನ್ಬಹುದು. ಈ ಒಂದು ಪರಿಶ್ರಮದ ಮೂಲಕ ನೀವು ಈ ಯಶಸ್ಸನ್ನ ನೀವು ಸಾಧಿಸ್ತೀರಾ. ಹಾಗಾಗಿ ದೃಢತೆ ಅನ್ನೋದು ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಯಾವುದೇ ಒಂದು ಕೆಲಸ ನಾವು ಮಾಡಬೇಕಾದ್ರೆ ಆ ಕೆಲಸ ನಾವು ಪೂರ್ಣಗೊಳಿಸುವವರೆಗೂ ನಮ್ಮಲ್ಲಿ ಈ ದೃಢತೆ ಅನ್ನೋದು ಒಂದು ಇದ್ದಾಗ ನಾವು ಉನ್ನತ ಸ್ಥಾನಕ್ಕೆ ಏರಲು ಸಹಾಯ ಮಾಡುತ್ತೆ. ಹಾಗಾಗಿ ನಮ್ಮಲ್ಲಿ ಈ ಆತ್ಮವಿಶ್ವಾಸ ಅನ್ನೋದು ಇದ್ರೆ ಈ ಗುರಿ ತಲುಪಲು ನಮಗೆ ತುಂಬಾನೇ ಸಹಾಯ ಮಾಡುತ್ತೆ. ಈ ವೃಷಭ ರಾಶಿಯವರಲ್ಲಿ ಆದಷ್ಟು ಈ ಸೌಮ್ಯ ಸ್ವಭಾವ ಅನ್ನೋದು ತುಂಬಾನೇ ಮನೆ ಮಾಡಿದೆ. ಹಾಗಾಗಿ ಅವ್ರ ಜೀವನದಲ್ಲಿ ಎಷ್ಟೇ ಈ ಕಷ್ಟ ಕಾರ್ಪಣ್ಯಗಳು ಕೂಡ ಈ ಎದುರಾದ್ರೂ ಅದನ್ನ ಎಲ್ಲ ಎದುರಿಸಿ ಮುನ್ನಡೆಯುವ ಈ ಒಂದು ಶಕ್ತಿ ಚೈತನ್ಯ ಇವರಲ್ಲಿ ಇರುತ್ತೆ. ಶನಿದೇವನು ಅವ್ರಿಗೆ ಎಷ್ಟೇ ಕಷ್ಟ ಕೊಟ್ರು ಅದನ್ನ ಅವರು ಹೇಗೆ ಈ ಮುನ್ನಡೆಸ್ಕೊಂಡು ಆ ಕಷ್ಟಗಳೆಲ್ಲ ದಾಟ್ಕೊಂಡು ಬರ್ತಾರೆ ಅನ್ನೋದು ಇದೇ ಒಂದು ಸಾಕ್ಷಿ. ಈಗ ರಾತ್ರಿ ಆದ್ಮೇಲೆ ಈ ಬೆಳಕು ಬರಲೇಬೇಕಲ್ವಾ. ಹಾಗಾಗಿ ಅವರ ಜೀವನದಲ್ಲೂ ಕೂಡ ಈ ಜೂನ್ ತಿಂಗಳಿನಿಂದ ತುಂಬಾನೇ ಮಹತ್ತರವಾದ ಈ ಉನ್ನತ ಕೆಲಸಗಳು, ಅಭಿವೃದ್ಧಿ, ಏಳಿಗೆ, ಯಶಸ್ಸು ಅನ್ನೋದು, ತುಂಬಾ ಶುಭ ಸುದ್ದಿಗಳು ಅನ್ನೋದು ಅವ್ರಿಗೆ ಸಿಗ್ತಾ ಇದೆ. ಅವರ ಕಣ್ಣೀರಿಗೆ ಒಂದು ಪ್ರತಿಫಲ ಅನ್ನೋದು ಸಿಗುತ್ತೆ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಈ ಒಂದು ರಹಸ್ಯಗಳ ಅನಾವರಣದ ಒಂದು ಸುದಿನ. ಬ್ರಹ್ಮಾಂಡದ ಅನಂತ ಆಕಾಶದಲ್ಲಿ ನಿರಂತರವಾಗಿ ಚಲಿಸುವ ಗ್ರಹಗತಿಗಳು ನಮ್ಮ ಜೀವನದ ಹಣೆಬರಹವನ್ನು ಹೇಗೆ ಬದಲಾಯಿಸುತ್ತವೆ ಎಂಬುದು ಪ್ರಕೃತಿಯ ಅತಿ ದೊಡ್ಡ ಒಂದು ವಿಸ್ಮಯ. ವೃಷಭ ರಾಶಿಯ ಮಹಾಜನರೇ, ಇಂದಿನ ಸೂರ್ಯೋದಯವು ನಿಮ್ಮ ಪಾಲಿಗೆ ಕೇವಲ ಮತ್ತೊಂದು ಸಾಮಾನ್ಯ ದಿನದ ಆರಂಭವಲ್ಲ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ದಿವ್ಯ ಸಂಕೇತಗಳ ಮಹಾಪರ್ವಕಾಲ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸಮಸ್ಯೆಗಳು, ಅಡೆತಡೆಗಳು ಮತ್ತು ಮಾನಸಿಕ ಕ್ಲೇಶಗಳು ಮುಕ್ತಾಯದ ಹಂತಕ್ಕೆ ಬಂದು ನಿಂತಿವೆ. ಗ್ರಹಗಳ ರಾಜತಾಂತ್ರಿಕ ಚಲನೆಗಳು ಇವತ್ತು ನಿಮ್ಮ ಪರವಾಗಿ ಸಾಕ್ಷಿ ನುಡಿಯುತ್ತಿವೆ. ನಿಮ್ಮ ಆರ್ಥಿಕ ಸ್ಥಿತಿ, ವೃತ್ತಿಜೀವನ, ಕೌಟುಂಬಿಕ ನೆಮ್ಮದಿ ಹಾಗೂ ಪ್ರೀತಿಯ ಸಾಮ್ರಾಜ್ಯದಲ್ಲಿ ಅಡಗಿರುವ ಮಹತ್ತರ ರಹಸ್ಯಗಳನ್ನು ಇವತ್ತು ನಾವು ಜ್ಯೋತಿಷ್ಯ ಶಾಸ್ತ್ರದ ಆಳವಾದ ಸಿದ್ಧಾಂತಗಳೊಂದಿಗೆ ವಿಶ್ಲೇಷಿಸಲಿದ್ದೇವೆ. ಈ ಕಥನವನ್ನು ನೀವು ಸಂಪೂರ್ಣವಾಗಿ ಗ್ರಹಿಸಿದರೆ ಪ್ರಕೃತಿ ನಿಮಗೆ ನೀಡುತ್ತಿರುವ ರಹಸ್ಯ ಸಂದೇಶಗಳ ಮರ್ಮ ನಿಮಗೆ ಅರ್ಥವಾಗುತ್ತೆ. ವೃಷಭ ರಾಶಿಯ ಅಧಿಪತಿ ಸಾಕ್ಷಾತ್ ದೈತ್ಯ ಗುರು ಹಾಗೂ ಸೌಂದರ್ಯದ ದೇವತೆಯಾದ ಶುಕ್ರ ಗ್ರಹ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರನನ್ನ ಕೇವಲ ಒಂದು ಗ್ರಹವಾಗಿ ನೋಡುವುದಿಲ್ಲ. ಆತ ಭೌತಿಕ ಸುಖ, ಅದ್ಭುತ ಐಶ್ವರ್ಯ, ಆಕರ್ಷಣೆ, ಕಲಾತ್ಮಕತೆ, ಪ್ರೇಮ ಮತ್ತು ವೈಭವದ ಈ ಪರಮಕಾರಕ. ಶುಕ್ರನು ನಿಮ್ಮ ರಾಶಿಯ ಒಡೆಯನಾಗಿರುವುದರಿಂದ ನಿಮ್ಮಲ್ಲಿ ಜನ್ಮಜಾತಕವಾಗಿಯೇ ಸೌಂದರ್ಯ ಪ್ರಜ್ಞೆ ಮತ್ತು ವ್ಯವಹಾರ ಜ್ಞಾನ ಹೆಚ್ಚಿಸುತ್ತೆ. ಆದರೆ ಶುಕ್ರನ ಚಲನೆ ಸಕಾರಾತ್ಮಕವಾಗಿದ್ದಾಗ ಮಾತ್ರ ಈ ಎಲ್ಲ ಶಕ್ತಿಗಳು ಜಾಗೃತಗೊಳ್ಳುತ್ತೆ. ಬ್ರಹ್ಮಾಂಡದಲ್ಲಿ ಇವತ್ತು ಶುಕ್ರನು ನಿಮ್ಮ ರಾಶಿಯ ಕೋಣೆಯಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸುತ್ತಿದ್ದಾನೆ. ಇದರ ಅರ್ಥವೇನೆಂದರೆ ನಿಮ್ಮ ಜೀವನದಲ್ಲಿ ರಾಜಯೋಗ ಸದೃಶ ಬದಲಾವಣೆಗಳು ಬರಲಿವೆ. ಧನಲಾಭ, ಸಮಾಜದಲ್ಲಿ ಗೌರವದ ವೃದ್ಧಿ ಹಾಗೂ ಇಲ್ಲಿಯವರೆಗೆ ನಿಮ್ಮನ್ನು ಕಡೆಗಣಿಸಿದವರು ನಿಮ್ಮ ಆಕರ್ಷಣೆಗೆ ಮಾರು ಹೋಗುವಂತಹ ಸಂದರ್ಭಗಳು ಸೃಷ್ಟಿಯಾಗಲಿವೆ. ಶುಕ್ರನ ಈ ದಿವ್ಯ ಪ್ರಭಾವವು ನಿಮ್ಮನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯುವ ದಾರಿದೀಪವಾಗಲಿದೆ. ನಿಶ್ಶಬ್ದ ಹೋರಾಟ ಮತ್ತು ನಿಮ್ಮ ಒಂಟಿತನ. ಕಳೆದ ಕೆಲವು ವರ್ಷಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ನೀವು ಅನುಭವಿಸಿದ ಕಷ್ಟಗಳು, ಪಟ್ಟ ಶ್ರಮ ಯಾರಿಗೂ ಕಾಣಿಸದ ಒಂದು ನಿಶ್ಶಬ್ದ ಹೋರಾಟವಾಗಿತ್ತು. ಈ ಹೊರಗಿನ ಪ್ರಪಂಚಕ್ಕೆ ನೀವು ಕಬ್ಬಿಣದಂತೆ ಗಟ್ಟಿಯಾಗಿ ಸದಾ ನಗುತ್ತಾ ಕಾಣಿಸಿಕೊಂಡರೂ ನಿಮ್ಮ ಮನಸ್ಸಿನ ಒಳಗಡೆ ಚಿಂತೆಗಳ ಮಹಾಸಾಗರವೇ ಹರಿಯುತ್ತಿತ್ತು. ಈ ವೃಷಭ ರಾಶಿಯವರ ದೊಡ್ಡ ದೌರ್ಬಲ್ಯ ಮತ್ತು ಶಕ್ತಿ ಎಂದರೆ ತ್ಯಾಗ. ನೀವು ಕುಟುಂಬದವರಿಗಾಗಿ, ಸ್ನೇಹಿತರಿಗಾಗಿ ನಿಮ್ಮ ಸ್ವಂತ ಸುಖವನ್ನು ಬಲಿ ಕೊಟ್ಟಿದ್ದೀರಿ. ಆದರೆ ಬದಲಿಗೆ ನಿಮಗೆ ಸಿಕ್ಕಿದ್ದು ಏನು? ನಿರಾಸೆ, ಕೃತಜ್ಞತೆಯಿಲ್ಲದ ವರ್ತನೆ ಮತ್ತು ಈ ಕಡೆಗಣನೆ. ನೀವು 100ಕ್ಕೆ 100ರಷ್ಟು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೂ ಕ್ರೆಡಿಟ್ ಬೇರೆಯವರ ಪಾಲಾಯಿತು. ಆದರೆ ನೆನಪಿಡಿ, ಬ್ರಹ್ಮಾಂಡದ ನ್ಯಾಯಾಲಯದಲ್ಲಿ ಪ್ರತಿಯೊಂದು ಕಣ್ಣೀರಿಗೂ ಲೆಕ್ಕವಿರುತ್ತೆ. ಪ್ರಕೃತಿಯು ಇವತ್ತು ನಿಮಗೆ ಸ್ಪಷ್ಟವಾಗಿ ಹೇಳುತ್ತಿದೆ, ನಿಮ್ಮ ಕಾಯುವಿಕೆಯ ಕಾಲ ಮುಗಿದಿದೆ. ನಿಮ್ಮ ನಿಶ್ಶಬ್ದ ಹೋರಾಟಕ್ಕೆ ಮಹೋನ್ನತ ಪ್ರತಿಫಲ ಸಿಗುವ ಈ ಒಂದು ಸುಸಮಯ ಬಂದೊದಗಿದೆ.
ಇಂದಿನ ದಿವ್ಯ ಸಂಕೇತಗಳ ಪೈಕಿ ಅತ್ಯಂತ ಪ್ರಮುಖವಾದದ್ದು ರಹಸ್ಯಗಳ ಒಂದು ಸ್ಫೋಟ. ನಿಮ್ಮ ಸುತ್ತಮುತ್ತ ಇರುವ, ನಿಮ್ಮ ಬೆನ್ನ ಹಿಂದೆ ಸಂಚು ರೂಪಿಸುತ್ತಿರುವ ಜನರ ನಿಜವಾದ ಮುಖವಾಡಗಳು ಇವತ್ತು ಕಳಚಿ ಬೀಳಲಿವೆ. ಯಾರು ನಿಮ್ಮ ಒಳ್ಳೆಯದನ್ನು ಬಯಸುತ್ತಾರೆ ಮತ್ತು ಯಾರು ನಿಮ್ಮ ಯಶಸ್ಸನ್ನು ನೋಡಿ ಒಳಗೊಳಗೆ ಉರಿಯುತ್ತಿದ್ದಾರೆ ಎಂಬ ಕಟು ಸತ್ಯ ನಿಮ್ಮ ಮುಂದೆ ಬರಲಿದೆ. ಇದು ನಿಮಗೆ ಆರಂಭದಲ್ಲಿ ಆಘಾತ ತರಬಹುದು, ಆದರೆ ಇದು ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಅವಶ್ಯಕ. ಈ ಸತ್ಯ ದರ್ಶನವು ನಿಮ್ಮ ಮುಂಬರುವ ದಿನಗಳಲ್ಲಿ ನೀವು ತೆಗೆದುಕೊಳ್ಳಬೇಕಾದ ನಿರ್ಧಾರಗಳಿಗೆ ದೊಡ್ಡ ತಿರುವು ನೀಡಲಿದೆ. ಇದರ ಜೊತೆಗೆ ನೀವು ವರ್ಷಗಳಿಂದ ಯಾವುದೋ ಒಂದು ಒಳ್ಳೆಯ ಸುದ್ದಿಗಾಗಿ ಕಾಯುತ್ತಿದ್ದೀರಲ್ಲವೇ, ಆ ಶುಭವಾರ್ತೆ ಇವತ್ತು ನಿಮ್ಮ ಕಿವಿಗೆ ಬೀಳುವ ಎಲ್ಲ ಸಾಧ್ಯತೆಗಳಿವೆ. ನಿಮ್ಮ ಅಂತರ್ಮನ ಅಥವಾ ಈ ಸದಾ ಜಾಗೃತವಾಗಿರುವ ನಿಮ್ಮ ಇವತ್ತು ನಿಮಗೆ ಏನನ್ನಾದರೂ ಎಚ್ಚರಿಸುತ್ತಿದ್ದರೆ ದಯವಿಟ್ಟು ಅದನ್ನು ನಿರ್ಲಕ್ಷಿಸಬೇಡಿ. ದೇವರು ಹಲವು ಬಾರಿ ಮನುಷ್ಯರಿಗೆ ನೇರವಾಗಿ ಬಂದು ಹೇಳುವುದಿಲ್ಲ, ಬದಲಿಗೆ ಒಳಗಿನ ಧ್ವನಿಯ ಮೂಲಕ ಎಚ್ಚರಿಸುತ್ತಾನೆ. ಈ ಧನಯೋಗ ಮತ್ತು ಆರ್ಥಿಕ ಕ್ಲೇಶಗಳ ಒಂದು ಮುಕ್ತಿ. ವೃಷಭ ರಾಶಿಯ ಮಹಾಜನರೇ, ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಪ್ರಾಚೀನ ಗ್ರಂಥವಾದ ಬೃಹತ್ ಈ ಪರಾಶರ ಹೋರ ಶಾಸ್ತ್ರದ ಪ್ರಕಾರ ದ್ವಿತೀಯ ಮತ್ತು ಏಕಾದಶ ಭಾವಗಳು ಮನುಷ್ಯನ ಆರ್ಥಿಕ ಸ್ಥಿತಿಯನ್ನು ನಿರ್ಧರಿಸುತ್ತೆ. ಇಂದಿನ ಗ್ರಹಗತಿಗಳ ಪ್ರಕಾರ ನಿಮ್ಮ ರಾಶಿಯ ಧನಭಾವದಲ್ಲಿ ಸಕಾರಾತ್ಮಕ ಶಕ್ತಿಯು ಸಂಚಾರವಾಗುತ್ತಿದೆ. ಇದರ ನೇರ ಪರಿಣಾಮ ನಿಮ್ಮ ಜೇಬಿನ ಮೇಲೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಬೀಳಲಿದೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿದ್ದ ಆರ್ಥಿಕ ನಷ್ಟ, ಸಾಲದ ಸುಳಿ ಅಥವಾ ನಿರಂತರ ಹಣದ ಕೊರತೆ ಇಂದಿನಿಂದ ಹಂತ ಹಂತವಾಗಿ ದೂರವಾಗಲಿದೆ. ಇದು ಕೇವಲ ಸಾಧಾರಣ ಸುಧಾರಣೆಯಲ್ಲ, ನಿಂತು ಹೋಗಿದ್ದ ನಿಮ್ಮ ಅದೃಷ್ಟದ ಚಕ್ರ ಮತ್ತೆ ಚಲಿಸಲು ಆರಂಭವಾಗುತ್ತಿದೆ. ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ಬಾರದೆ ಬಾಕಿ ಉಳಿದಿದ್ದ ಹಣ, ಯಾರೋ ತೆಗೆದುಕೊಂಡು ಕೈಕೊಟ್ಟು ಓಡುತ್ತಿದ್ದ ಸಾಲದ ಹಣ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ. ಭೂಮಿ, ವಾಹನ ಅಥವಾ ಹಳೆಯ ಹೂಡಿಕೆಗಳಿಂದ ನಿಮಗೆ ಗೊತ್ತಿಲ್ಲದಂತೆ ಲಾಭದ ಮೂಲಗಳು ಸೃಷ್ಟಿಯಾಗಲಿವೆ. ಧನ ಲಾಭದ ಯೋಗಗಳು ಗೋಚರಿಸಲಿವೆ. ಆದರೆ ಇಲ್ಲಿ ನೀವು ಒಂದು ಮುಖ್ಯವಾದ ಜ್ಞಾನವನ್ನು ಅಳವಡಿಸಿಕೊಳ್ಳಲೇಬೇಕು. ಹಣ ಬರುವಾಗ ವಿನಯದಿಂದ ಇರಬೇಕು, ಖರ್ಚು ಮಾಡುವಾಗ ವಿವೇಕದಿಂದಿರಬೇಕು. ತಾಯಿ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಾಗುತ್ತಿದೆ ಎಂದರೆ ನೀವು ಈ ದುಂದುವೆಚ್ಚ ಮಾಡಲೇಬಾರದು ಎಂದಲ್ಲ, ಬದಲಿಗೆ ಭವಿಷ್ಯದ ಭದ್ರತೆಗೆ ಅಡಿಪಾಯ ಹಾಕಲೇಬೇಕು. ವ್ಯಾಪಾರ ಮತ್ತು ಉದ್ಯಮ ರಂಗದಲ್ಲಿ ಹೊಸ ಕ್ರಾಂತಿ. ನೀವು ಸ್ವಂತ ಉದ್ಯಮ, ಸಣ್ಣ ವ್ಯಾಪಾರ, ಉತ್ಪಾದನಾ ವಲಯ ಅಥವಾ ಈ ಒಂದು ಡಿಜಿಟಲ್ ರಂಗದಲ್ಲಿ ಕೆಲಸ ಮಾಡುತ್ತಿದ್ದರೆ ಇಂದಿನಿಂದ ನಿಮ್ಮ ವ್ಯವಹಾರದಲ್ಲಿ ಒಂದು ಹೊಸ ಚೈತನ್ಯ ಬರಲಿದೆ. ಗ್ರಾಹಕರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡುಬರಲಿದೆ. ಹಳೆಯದಾಗಿ ಮುಚ್ಚಿ ಹೋಗಿದ್ದ ಅಥವಾ ನಷ್ಟದಲ್ಲಿದ್ದ ಒಪ್ಪಂದಗಳು ಮತ್ತೆ ಮರುಜೀವ ಪಡೆದುಕೊಂಡು ನಿಮಗೆ ಲಾಭದ ಹೆಬ್ಬಾಗಿಲನ್ನು ತೆರೆಯಲಿವೆ. ಮಾರುಕಟ್ಟೆಯಲ್ಲಿ ನಿಮ್ಮ ಒಂದು ಬ್ರ್ಯಾಂಡ್ ಅಥವಾ ನಿಮ್ಮ ಹೆಸರಿನ ಮೌಲ್ಯ ಹೆಚ್ಚಾಗಲಿದೆ. ಪ್ರತಿಸ್ಪರ್ಧಿಗಳು ನಿಮ್ಮ ವೇಗವನ್ನು ನೋಡಿ ಬೆರಗಾಗುವಂತಹ ಕಾರ್ಯತಂತ್ರಗಳನ್ನು ನೀವು ರೂಪಿಸಲಿದ್ದೀರಿ. ಆದರೆ ಈ ಒಂದು ಯಶಸ್ಸಿನ ನಡುವೆ ಬ್ರಹ್ಮಾಂಡವು ನಿಮಗೆ ಒಂದು ಕಟು ಎಚ್ಚರಿಕೆಯನ್ನು ನೀಡುತ್ತಿದೆ. ವ್ಯವಹಾರದಲ್ಲಿ ಅಥವಾ ಹಣಕಾಸಿನ ವಹಿವಾಟಿನಲ್ಲಿ ಯಾರನ್ನೂ ಕಣ್ಣು ಮುಚ್ಚಿ ನಂಬಬೇಡಿ. ಅದು ನಿಮ್ಮ ಆಪ್ತ ಸ್ನೇಹಿತರಾಗಲಿ ಅಥವಾ ದಶಕಗಳ ಪರಿಚಯವಿರುವ ವ್ಯಕ್ತಿಯಾಗಿರಲಿ. ಇವತ್ತು ಸಿಹಿ ಮಾಡುವ ಪ್ರತಿಯೊಂದು ದಾಖಲೆಯನ್ನು ಸಾಲಾಗಿ ಓದಿ, ಈ ಕಾನೂನು ತಜ್ಞರ ಸಲಹೆ ಪಡೆದ ನಂತರವೇ ಮುಂದುವರಿಯಿರಿ. ಆತುರದಲ್ಲಿ ತೆಗೆದುಕೊಳ್ಳುವ ಒಂದು ತಪ್ಪು ನಿರ್ಧಾರ ನಿಮ್ಮ ಯಶಸ್ಸಿನ ಹಾದಿಗೆ ಮುಳ್ಳಾಗಬಹುದು. ನೆನಪಿಡಿ, ವ್ಯಾಪಾರದಲ್ಲಿ ನಂಬಿಕೆ ಮುಖ್ಯ, ಇದರ ಜಾಗರೂಕತೆ ಅದಕ್ಕಿಂತಲೂ ಮುಖ್ಯ. ವೃತ್ತಿಜೀವನ ಮತ್ತು ಕಾರ್ಪೊರೇಟ್ ರಂಗದ ದಿಗ್ವಿಜಯ. ಉದ್ಯೋಗಸ್ಥ ವೃಷಭ ರಾಶಿಯ ಜಾತಕದವರಿಗೆ ಇಂದಿನ ದಿನವು ಅತ್ಯಂತ ಪ್ರಮುಖವಾದ ಮೈಲಿಗಲ್ಲಾಗಲಿದೆ. ಆಫೀಸ್ ಆಗಿರ್ಬೋದು, ರಾಜಕೀಯ, ಸಹೋದ್ಯೋಗಿಗಳ ಒಂದು ಚಾಡಿ ಮಾತುಗಳು ಮತ್ತು ಮೇಲಾಧಿಕಾರಿಗಳ ಕಠಿಣ ವರ್ತನೆಯಿಂದ ನೀವು ಬೇಸತ್ತು ಹೋಗಿದ್ದರೆ ಈಗ ಪರಿಸ್ಥಿತಿ ತಲೆಕೆಳಕಾಗಬಹುದು. ನಿಮ್ಮ ಕಠಿಣ ಶ್ರಮ ತಡವಾಗಿರುವವರೆಗೂ ನೀವು ಆಫೀಸಿನಲ್ಲಿ ಸುರಿಸಿದ ಬೆವರಿನ ಬೆಲೆ ಈಗ ನಿಮ್ಮ ಸಂಸ್ಥೆಗೆ ಅರ್ಥವಾಗಲಿದೆ. ನಿಮ್ಮ ಕಾರ್ಯಕ್ಷಮತೆಯನ್ನು ಉನ್ನತ ಅಧಿಕಾರಿಗಳು ಮುಕ್ತ ಕಂಠದಿಂದ ಪ್ರಶಂಸಿಸಲಿದ್ದಾರೆ. ಬಹಳ ದಿನಗಳಿಂದ ಪ್ರಮೋಷನ್ ಅಥವಾ ಸಂಬಳದ ಹೆಚ್ಚಳಕ್ಕಾಗಿ ಕಾಯುತ್ತಿದ್ದವರಿಗೆ ಸಿಹಿ ಸುದ್ದಿ ಸಿಗುವ ಎಲ್ಲ ಲಕ್ಷಣಗಳಿವೆ. ಸಂಸ್ಥೆಯು ನಿಮಗೆ ಹೊಸ ಮತ್ತು ಜವಾಬ್ದಾರಿಯುತ ಹುದ್ದೆಯನ್ನು ನೀಡಬಹುದು. ಇನ್ನೂ ಯಾರು ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದಾರೋ, ನಿರುದ್ಯೋಗದಿಂದ ಕಂಗಾಲಾಗಿದ್ದಾರೋ ಅವರಿಗೆ ಪ್ರತಿಷ್ಠಿತ ಕಂಪನಿಗಳಿಂದ ಸಂದರ್ಶನದ ಕರೆಗಳು ಬರಲಿವೆ. ನಿಮ್ಮ ವೃತ್ತಿ ಬದುಕಿನಲ್ಲಿ ಒಂದು ಸ್ಥಿರತೆ ಮತ್ತು ಗೌರವಯುತ ಸ್ಥಾನ ಸಿಗುವ ಕಾಲ ಸನಿಹವಾಗಿದೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಲಿ. ಯಶಸ್ಸು ನಿಮ್ಮ ಪಾದದ ಬಳಿ ಬರಲಿದೆ. ಅದೃಷ್ಟದ ಹೆಬ್ಬಾಗಿಲು ಮತ್ತು ಈ ಕಾಸ್ಮಿಕ್ ಅವಕಾಶಗಳು. ನಾವೆಲ್ಲರೂ ಅಂದುಕೊಳ್ಳುತ್ತೇವೆ, ನನ್ನ ಹಣೆ ಬರಹ ಚೆನ್ನಾಗಿಲ್ಲ, ಅದೃಷ್ಟ ನನ್ನ ಜೊತೆಗಿಲ್ಲ ಎಂದು.
ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅದೃಷ್ಟ ಎಂಬುದು ಸದಾಕಾಲ ಒಂದೇ ರೀತಿ ಇರುವುದಿಲ್ಲ. ಅದು ಒಂದು ನಿರ್ದಿಷ್ಟ ಗ್ರಹಗಳ ಸಂಯೋಗದ ಸಮಯದಲ್ಲಿ ಮಾತ್ರ ಜಾಗೃತಗೊಳ್ಳುತ್ತೆ. ವೃಷಭ ರಾಶಿಯವರ ಪಾಲಿಗೆ ಆ ಸುವರ್ಣ ಸಮಯ ಈಗ ಆರಂಭವಾಗಿದೆ. ಬ್ರಹ್ಮಾಂಡವು ನಿಮ್ಮ ಭವಿಷ್ಯಕ್ಕಾಗಿ ಒಂದು ವಿಶೇಷವಾದ ದ್ವಾರವನ್ನು ತೆರೆಯುತ್ತಿದೆ. ಈ ಅವಕಾಶವು ಕೇವಲ ತಾತ್ಕಾಲಿಕ ಹಣದ ರೂಪದಲ್ಲಿ ಇರುವುದಿಲ್ಲ. ಇದು ನಿಮ್ಮ ಇಡೀ ಜೀವನದ ಆರ್ಥಿಕ ಭದ್ರತೆಯನ್ನು ಬದಲಾಯಿಸಬಲ್ಲ ದೀರ್ಘಕಾಲೀನ ಅವಕಾಶವಾಗಿರಲಿದೆ. ಯಾರೋ ಒಬ್ಬ ಪ್ರಭಾವಶಾಲಿ ವ್ಯಕ್ತಿಯ ಭೇಟಿ ಆಗುತ್ತೆ. ಈ ಹೊಸ ಉದ್ಯಮದ ಈ ಪಾರ್ಟ್ನರ್ಶಿಪ್ ಅಥವಾ ವಿದೇಶಿ ಮೂಲದ ನಂಟಿನಿಂದ ನಿಮ್ಮ ಭಾಗ್ಯೋದಯವಾಗಲಿದೆ. ಅದೃಷ್ಟವು ಬಂದಾಗ ಸಾರಿ ಹೇಳಿ ಬರುವುದಿಲ್ಲ. ಅದು ಅತ್ಯಂತ ನಿಶ್ಶಬ್ದವಾಗಿ ನಿಮ್ಮ ಬಾಗಿಲು ತಟ್ಟಿತೆ. ಅದಕ್ಕಾಗಿಯೇ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದಾ ಸಿದ್ಧರಿರಬೇಕು. ನಿಮ್ಮ ಆಲಸ್ಯವನ್ನು ದೂರವಿಟ್ಟು ಕಣ್ಣು ಮತ್ತು ಕಿವಿಗಳನ್ನು ತೆರೆದಿಟ್ಟುಕೊಳ್ಳಿ. ಬ್ರಹ್ಮಾಂಡವು ಕೊಡುವ ಪ್ರತಿಯೊಂದು ಸಣ್ಣ ಸುಳಿವನ್ನು ಸಹ ಸರಿಯಾಗಿ ಬಳಸಿಕೊಳ್ಳಿ. ಪ್ರೇಮ ಜೀವನದಲ್ಲಿ ಮಹಾ ಪರಿವರ್ತನೆ ಮತ್ತು ಒಡೆದ ಮನಸ್ಸುಗಳ ಒಂದು ಮಿಲನ. ವೃಷಭ ರಾಶಿಯ ಮಹಾಜನರೇ, ಜನ್ಮ ಕುಂಡಲಿಯಲ್ಲಿ ಚತುರ್ಥ ಮತ್ತು ಸಪ್ತಮ ಭಾವಗಳು ನಮ್ಮ ಸುಖ ಹಾಗೂ ವೈವಾಹಿಕ ಪ್ರೇಮ ಜೀವನವನ್ನು ನಿಯಂತ್ರಿಸುತ್ತವೆ. ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನು ಪ್ರೇಮದ ಪರಮ ದೇವತೆಯಾಗಿರುವುದರಿಂದ ನಿಮ್ಮ ಭಾವನೆಗಳು ಅತ್ಯಂತ ಆಳವಾಗಿರುತ್ತೆ. ಆದರೆ ಕಳೆದ ಕೆಲವು ಸಮಯದಿಂದ ನಿಮ್ಮ ಪ್ರೇಮ ಜೀವನದಲ್ಲಿ ಮೂಡಿದ್ದ ಕಹಿ ಘಟನೆಗಳು, ತಪ್ಪು ಗ್ರಹಿಕೆಗಳು ಮತ್ತು ಮೂರನೇ ವ್ಯಕ್ತಿಯ ಹಸ್ತಕ್ಷೇಪದಿಂದ ಉಂಟಾಗಿದ್ದ ಅಂತರವು ಈಗ ಕೊನೆಗೊಳ್ಳುವ ಸಮಯ ಬಂದಿದೆ. ಯಾರ ನಡುವೆ ದೀರ್ಘಕಾಲದ ವಿರಹವಿತ್ತೋ, ಮಾತುಕತೆ ಸಂಪೂರ್ಣವಾಗಿ ನಿಂತು ಹೋಗಿತ್ತೋ ಅಲ್ಲಿ ಈಗ ಪ್ರೀತಿಯ ಹೊಸ ಚಿಗುರು ಮೂಡಲಿದೆ. ನಿಮ್ಮ ಸಂಗಾತಿಯ ಮನಸ್ಸಿನಲ್ಲಿ ನಿಮ್ಮ ಮೇಲಿದ್ದ ಸಿಟ್ಟು, ಅಸಮಾಧಾನಗಳು ಕರಗಿ ಅವರು ತಮ್ಮ ತಪ್ಪಿನ ಅರಿವಾಗಿ ನಿಮ್ಮ ಬಳಿ ಮರಳಿ ಬರುವ ಯೋಗಗಳಿವೆ. ಹಳೆಯ ಕಹಿ ನೆನಪುಗಳನ್ನು ಮರೆತು ಹೊಸ ಆರಂಭ ಮಾಡಲು ಬ್ರಹ್ಮಾಂಡವು ನಿಮಗೆ ದಿವ್ಯ ಶಕ್ತಿಯನ್ನು ನೀಡುತ್ತಿದೆ. ಇನ್ನು ಯಾರ ಜೀವನದಲ್ಲಿ ಪ್ರೀತಿ ಎಂಬುದು ಮರೀಚಿಕೆಯಾಗಿದೆಯೋ, ಒಂಟಿತನ ಕಾಡುತ್ತಿದೆಯೋ ಅಂತಹ ಜಾತಕದವರಿಗೆ ಅನಿರೀಕ್ಷಿತವಾಗಿ ಒಂದು ದಿವ್ಯ ಪ್ರೇಮ ಪ್ರಸ್ತಾಪ ಬರುವ ಸಾಧ್ಯತೆ ದಟ್ಟವಾಗಿದೆ. ಆದರೆ ಈ ಸಮಯದಲ್ಲಿ ನಿಮ್ಮ ವಾಣಿಯ ಮೇಲೆ ನಿಗಾ ಇರಲಿ. ಶುಕ್ರನ ಪ್ರಭಾವದಿಂದ ನಿಮ್ಮ ಆಕರ್ಷಣೆ ಹೆಚ್ಚಿದರೂ ಆತುರದ ಅಥವಾ ಅಹಂಕಾರದ ಮಾತುಗಳು ಸುಂದರವಾದ ಸಂದರ್ಭವನ್ನು ಕ್ಷಣ ಮಾತ್ರದಲ್ಲಿ ಹಾಳು ಮಾಡಬಹುದು. ನಿಮ್ಮ ಸಂಗಾತಿಗೆ ಗೌರವವನ್ನು ನೀಡಿ ಅಥವಾ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ವೈವಾಹಿಕ ಜೀವನದಲ್ಲಿ ಮಧುರತೆ ಮತ್ತು ಈ ಗೃಹ ಸೌಖ್ಯ. ಮದುವೆಯಾದ ವೃಷಭ ರಾಶಿಯ ಜಾತಕದವರ ಜೀವನದಲ್ಲಿ ಕಳೆದ ಕೆಲವು ದಿನಗಳಿಂದ ಸಣ್ಣ ಪುಟ್ಟ ವಿಷಯಗಳಿಗೂ ಜಗಳ, ವಾದ ವಿವಾದಗಳು ನಡೆಯುತ್ತಿದ್ದರೆ ಇಂದಿನಿಂದ ಗೃಹ ಮಂಡಲದಲ್ಲಿ ಶಾಂತಿ ನೆಲೆಸಲಿದೆ. ಪತಿ ಪತ್ನಿಯರ ನಡುವೆ ಪರಸ್ಪರ ನಂಬಿಕೆ ಮತ್ತು ಆಕರ್ಷಣೆ ವೃದ್ಧಿಯಾಗಲಿದೆ. ನಿಮ್ಮ ಜೀವನ ಸಂಗಾತಿಯ ನಿಮ್ಮ ವೃತ್ತಿ ಬದುಕಿಗೆ ಅಥವಾ ಆರ್ಥಿಕ ನಿರ್ಧಾರಗಳಿಗೆ ದೊಡ್ಡ ಬೆಂಬಲವಾಗಿ ನಿಲ್ಲಲಿದೆ. ಜಂಟಿಯಾಗಿ ಯಾವುದೇ ಹೂಡಿಕೆ ಅಥವಾ ಆಸ್ತಿ ಖರೀದಿಯ ಯೋಜನೆಯನ್ನು ರೂಪಿಸಲು ಇದು ಅತ್ಯಂತ ಪ್ರಶಸ್ತವಾದ ಕಾಲ. ನಿಮ್ಮ ಮನೆಯಲ್ಲಿ ಮಂಗಳಕರ ಕಾರ್ಯಗಳ ಒಂದು ಚರ್ಚೆ, ಅಂದರೆ ಮದುವೆ, ಉಪನಯನ ಅಥವಾ ಈ ಗೃಹ ಪ್ರವೇಶದಂತಹ ಶುಭ ಸಮಾರಂಭಗಳ ಬಗ್ಗೆ ಮಾತುಕತೆಗಳು ಜರುಗಲಿವೆ. ನಿಮ್ಮ ಸಂಸಾರದಲ್ಲಿ ದೇವತಾ ಅನುಗ್ರಹವಿರುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ವಾತಾವರಣ ಸೃಷ್ಟಿಯಾಗಲಿದೆ. ಸಂಗಾತಿಯೊಂದಿಗೆ ಕಳೆಯುವ ಪ್ರತಿಯೊಂದು ಕ್ಷಣವೂ ನಿಮಗೆ ಮಾನಸಿಕ ನೆಮ್ಮದಿಯನ್ನು ನೀಡುತ್ತೆ. ಕೌಟುಂಬಿಕ ಮಾರ್ಗದರ್ಶನ ಮತ್ತು ಹಿರಿಯರ ಆಶೀರ್ವಾದದ ಒಂದು ಶಕ್ತಿ. ಒಂದು ಕುಟುಂಬದ ಭದ್ರತೆ ಇರುವುದು ಆ ಮನೆಯ ಹಿರಿಯರ ಅನುಭವದ ಮಾತುಗಳಲ್ಲಿ. ವೃಷಭ ರಾಶಿಯವರೇ, ಇವತ್ತು ನಿಮ್ಮ ಕುಟುಂಬದ ಹಿರಿಯ ಸದಸ್ಯರೊಬ್ಬರು, ತಂದೆ, ತಾಯಿ ಅಥವಾ ಈ ಗುರುಗಳು ನೀಡುವ ಒಂದು ಸಣ್ಣ ಸಲಹೆಯು ನಿಮ್ಮ ಜೀವನದ ಬಹುದೊಡ್ಡ ಸಮಸ್ಯೆಗೆ ಪರಿಹಾರವಾಗಲಿದೆ. ಅವರ ಮಾತುಗಳನ್ನು ಕೇವಲ ಉಪದೇಶ ಎಂದು ನಿರ್ಲಕ್ಷಿಸಬೇಡಿ. ಆ ಮಾತುಗಳ ಹಿಂದೆ ದಶಕಗಳ ಅನುಭವ ಮತ್ತು ನಿಮ್ಮ ಮೇಲಿರುವ ಶುದ್ಧ ಪ್ರೀತಿ ಅಡಗಿರುತ್ತೆ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನೆಯ ಹಿರಿಯರ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರೆ ನಿಮ್ಮ ಜನ್ಮ ಕುಂಡಲಿಯಲ್ಲಿರುವ ಪಿತೃದೋಷಗಳು ನಿವಾರಣೆಯಾಗಿ ಭಾಗ್ಯಸ್ಥಾನವು 10 ಪಟ್ಟು ಹೆಚ್ಚು ಬಲಗೊಳ್ಳುತ್ತೆ. ಕುಟುಂಬದಲ್ಲಿ ದೀರ್ಘಕಾಲದಿಂದ ಆಸ್ತಿ ಪಾಲು ಅಥವಾ ಹಳೆಯ ಮನಸ್ತಾಪಗಳಿಂದ ಕೋರ್ಟ್ ಕಚೇರಿ ಹತ್ತಿದ್ದ ಜಗಳಗಳು ಇವತ್ತು ಸುಲಭವಾಗಿ ಸಂಧಾನದ ಮೂಲಕ ಬಗೆಹರಿಯುವ ಸುಳಿವುಗಳು ಸಿಗಲಿವೆ. ಈ ರಕ್ತ ಸಂಬಂಧಗಳಲ್ಲಿ ಪ್ರೀತಿ ಹೆಚ್ಚಾಗಲಿದ್ದು ಕೌಟುಂಬಿಕ ಹೆಮ್ಮೆಯು ಸಮಾಜದಲ್ಲಿ ವೃದ್ಧಿಯಾಗಲಿದೆ. ವೃಷಭ ರಾಶಿಯ ಮಹಾಜನರೇ, ಜನ್ಮ ಕುಂಡಲಿಯಲ್ಲಿ 6ನೇ ಭಾವವನ್ನು ಈ ಶತ್ರು ಮತ್ತು ರೋಗಭಾವ ಎಂದು ಕರೀತೀವಿ. ನೀವು ಯಶಸ್ಸಿನ ಶಿಖರವನ್ನು ಏರುತ್ತಿದ್ದಂತೆ ನಿಮ್ಮನ್ನು ಎಳೆದು ಕೆಳಗೆ ಹಾಕಲು ಸಮಾಜದಲ್ಲಿ ಒಂದು ವರ್ಗ ಸದಾ ಸಿದ್ಧವಾಗಿರುತ್ತೆ. ಪ್ರಸ್ತುತ ಗ್ರಹಗಳ ಸ್ಥಿತಿಯು ಒಂದು ಪ್ರಮುಖ ಎಚ್ಚರಿಕೆಯನ್ನು ನೀಡುತ್ತಿದೆ. ನಿಮ್ಮ ಪ್ರಗತಿಯನ್ನು ನೋಡಿ ನಿಮ್ಮ ಆಪ್ತರ ವಲಯದಲ್ಲಿ ಇರುವ ಕೆಲವು ವ್ಯಕ್ತಿಗಳು ಒಳಗೊಳಗೆ ಅಸೂಯೆ ಪಡುತ್ತಿದ್ದಾರೆ.
ಮುಖದ ಮೇಲೆ ಸಿಹಿಯಾಗಿ ಮಾತನಾಡಿ ಬೆನ್ನ ಹಿಂದೆ ನಿಮ್ಮ ಹೆಸರನ್ನು ಕೆಡಿಸಲು ಪ್ರಯತ್ನಿಸುವ ಹಾವಿನಂತಹ ಗುಪ್ತ ಶತ್ರುಗಳ ಬಗ್ಗೆ ನೀವು ಜಾಗರೂಕರಾಗಿ ಇರಲೇಬೇಕು. ನಿಮ್ಮ ಮುಂದಿನ ಯೋಜನೆಗಳು, ಆರ್ಥಿಕ ಹೂಡಿಕೆಗಳು ಅಥವಾ ವೈಯಕ್ತಿಕ ಸುಖದ ವಿಷಯಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಸ್ನೇಹಿತರ ಮುಂದಾಗಲಿ ಅತಿಯಾಗಿ ಪ್ರದರ್ಶನ ಮಾಡಬೇಡಿ. ನೆನಪಿಡಿ, ಹಣ್ಣು ಬಿಡುವ ಮರಕ್ಕೆ ಮಾತ್ರ ಜನ ಕಲ್ಲು ಹೊಡೆಯುತ್ತಾರೆ. ನಿಮ್ಮ ಮೇಲೆ ಕಲ್ಲುಗಳು ಬೀಳುತ್ತಿವೆ ಎಂದರೆ ನೀವು ಯಶಸ್ಸಿನ ಹಾದಿಯಲ್ಲಿದ್ದೀರಿ ಎಂದರ್ಥ. ಆದರೆ ಆ ಕಲ್ಲುಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಇವತ್ತು ನಿಮ್ಮ ಸುತ್ತಲೂ ಒಂದು ಆಧ್ಯಾತ್ಮಿಕ ರಕ್ಷಾ ಕವಚವನ್ನು ನಿರ್ಮಿಸಿಕೊಳ್ಳುವುದು ಅನಿವಾರ್ಯ. ಸಕಾರಾತ್ಮಕ ಆಲೋಚನೆಗಳು ಮತ್ತು ಮೌನವೇ ನಿಮ್ಮ ಅತ್ಯಂತ ದೊಡ್ಡ ಆಯುಧಗಳು. ಆರೋಗ್ಯದ ರಕ್ಷಣೆ ಮತ್ತು ದೈಹಿಕ ಶಕ್ತಿಯ ಜಾಗೃತಿ. ನಿಮ್ಮ ರಾಶ್ಯಾಧಿಪತಿ ಶುಕ್ರನು ಸುಖಭೋಗಗಳ ಕಾರಕನಾಗಿದ್ದರೂ ಅತಿಯಾದ ಕೆಲಸದ ಒತ್ತಡ ಮತ್ತು ಈ ಒಂದು ಅಸಮರ್ಪಕ ಜೀವನ ಶೈಲಿಯಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆಗಳು ಇವೆ ಎಂದು ಗ್ರಹಗಳು ಸೂಚಿಸುತ್ತಿವೆ. ಇತ್ತೀಚಿನ ದಿನಗಳಲ್ಲಿ ನಿಮಗೆ ಬೆನ್ನು ನೋವು ಆಗಿರ್ಬೋದು, ಕುತ್ತಿಗೆ ನೋವು ಅಥವಾ ಈ ಒಂದು ಹೆಗಲಿಗೆ ಸಂಬಂಧಿಸಿದ ಸ್ನಾಯುಗಳ ಸೆಳೆತ ಕಾಡುತ್ತಿರಬಹುದು. ಇದು ಕೇವಲ ದೈಹಿಕ ದಣಿವರಿಯಲ್ಲ, ಇದು ನಿಮ್ಮ ಮಾನಸಿಕ ಒತ್ತಡವು ದೇಹದ ಮೇಲೆ ಬೀರುತ್ತಿರುವ ನಕಾರಾತ್ಮಕ ಪ್ರಭಾವ. ಇಂದಿನಿಂದ ನಿಮ್ಮ ದಿನಚರಿಯಲ್ಲಿ ಸಣ್ಣ ಬದಲಾವಣೆಯನ್ನು ಮಾಡಿಕೊಳ್ಳಿ. ತಡರಾತ್ರಿಯವರೆಗೆ ಜಾಗರಣೆ ಮಾಡುವುದನ್ನು ನಿಲ್ಲಿಸಿ. ಶರೀರಕ್ಕೆ ಕನಿಷ್ಠ 6ರಿಂದ 7 ಗಂಟೆಗಳ ಕಾಲ ಆಳವಾದ ವಿಶ್ರಾಂತಿಯನ್ನು ನೀಡಿ. ಪ್ರತಿದಿನ ಬೆಳಗ್ಗೆ ಕನಿಷ್ಠ 15 ನಿಮಿಷಗಳ ಕಾಲ ಪ್ರಾಣಾಯಾಮ ಅಥವಾ ಯೋಗಾಭ್ಯಾಸ ಮಾಡುವುದರಿಂದ ನಿಮ್ಮ ಶರೀರದಲ್ಲಿ ಈ ಪ್ರಾಣಶಕ್ತಿಯ ಸಂಚಾರ ಹೆಚ್ಚಾಗುತ್ತೆ. ಪ್ರಕೃತಿಯ ಮಡಿಲಿನಲ್ಲಿ, ಅಂದರೆ ಹಸಿರು ಗಿಡಮರಗಳ ಮಧ್ಯೆ ಸ್ವಲ್ಪ ಸಮಯ ಕಳೆಯುವುದು ನಿಮ್ಮ ಮಾನಸಿಕ ಈ ಒಂದು ಕ್ಲೇಶಗಳನ್ನು ಸಂಪೂರ್ಣವಾಗಿ ಕರಗಿಸಿ ಹೊಸ ಚೈತನ್ಯವನ್ನು ತುಂಬುತ್ತೆ. ಮುಂಬರುವ 7 ದಿನಗಳ ಕಾಲಚಕ್ರ 3 ಮಹತ್ತರ ಘಟನೆಗಳು. ಬ್ರಹ್ಮಾಂಡದ ಗಡಿಯಾರವು ನಿಮ್ಮ ಪಾಲಿಗೆ ಅತ್ಯಂತ ವೇಗವಾಗಿ ತಿರುಗುತ್ತಿದೆ. ಮುಂದಿನ 7 ದಿನಗಳಲ್ಲಿ, ಮುಂದಿನ ಒಂದು ವಾರದಲ್ಲಿ ನಿಮ್ಮ ಜೀವನದಲ್ಲಿ 3 ಪ್ರಮುಖ ಅದ್ಭುತ ಘಟನೆಗಳು ಜರುಗಲಿವೆ ಎಂದು ಈ ಒಂದು ಶಕ್ತಿಗಳು ಮುನ್ಸೂಚನೆ ನೀಡುತ್ತಿವೆ. ಅಂದರೆ ಮೊದಲನೇ ಘಟನೆ, ಆರ್ಥಿಕ ಚೇತರಿಕೆ. ನಿಮ್ಮ ಬ್ಯಾಂಕ್ ಖಾತೆಗೆ ಅನಿರೀಕ್ಷಿತ ಮೂಲದಿಂದ ದೊಡ್ಡ ಮೊತ್ತದ ಹಣ ಜಮೆಯಾಗುವ ಅಥವಾ ಆರ್ಥಿಕ ಭದ್ರತೆಗೆ ಸಂಬಂಧಿಸಿದಂತೆ ಅತ್ಯಂತ ಮಹತ್ವದ ಮತ್ತು ಸಕಾರಾತ್ಮಕ ಸುದ್ದಿಯೊಂದು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಎರಡನೆಯ ಘಟನೆ ಅಂದರೆ ಭಾಗ್ಯೋದಯದ ಒಂದು ಭೇಟಿ. ನಿಮ್ಮ ವೃತ್ತಿ ಬದುಕನ್ನು ಅಥವಾ ಆಲೋಚನಾ ಶೈಲಿಯನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಅತ್ಯಂತ ಪ್ರಭಾವಶಾಲಿ ಜ್ಞಾನಿ ಅಥವಾ ಮಾರ್ಗದರ್ಶಕ ವ್ಯಕ್ತಿಯೊಬ್ಬರ ಭೇಟಿಯಾಗಲಿದೆ. ಈ ಭೇಟಿಯು ನಿಮ್ಮ ಭವಿಷ್ಯಕ್ಕೆ ರಹದಾರಿಯಾಗಲಿದೆ. ಮೂರನೆಯ ಘಟನೆ, ಅಡೆತಡೆಗಳ ಒಂದು ನಿವಾರಣೆ. ಕಳೆದ ಹಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ಯಾವ ಕೆಲಸವೂ ಆಗುವುದೇ ಇಲ್ಲ ಎಂದು ಸಂಪೂರ್ಣವಾಗಿ ನಿಂತು ಹೋಗಿತ್ತೋ ಆ ಸ್ಥಗಿತಗೊಂಡಿದ್ದ ಕಾರ್ಯವು ಯಾವುದೇ ವಿಘ್ನವಿಲ್ಲದೆ ಅನಿರೀಕ್ಷಿತವಾಗಿ ಮುನ್ನಡೆಯಲಿದೆ. ಈ 3 ಸಂಕೇತಗಳನ್ನು ಸಾಧಾರಣ ಘಟನೆಗಳೆಂದು ನಿರ್ಲಕ್ಷಿಸಬೇಡಿ. ಇವು ಬ್ರಹ್ಮಾಂಡವು ನಿಮ್ಮ ಭವಿಷ್ಯದ ದಾರಿಯನ್ನು ಸುಗಮಗೊಳಿಸಲು ಸೃಷ್ಟಿಸುತ್ತಿರುವ ಅದ್ಭುತ ಅವಕಾಶಗಳು. ಇಂದಿನ ದಿವ್ಯ ದಿನದಂದು ಬ್ರಹ್ಮಾಂಡದ ಸಕಾರಾತ್ಮಕ ಶಕ್ತಿಯನ್ನು ನಿಮ್ಮ ಕಡೆಗೆ ಆಕರ್ಷಿಸಲು ಈ ಅದೃಷ್ಟದ ನಿಯಮಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ. ಅದೃಷ್ಟದ ಅಂಶಗಳು ಮತ್ತು ದಿವ್ಯ ಸಂಕೇತಗಳು ಮತ್ತು ನಿದರ್ಶನಗಳು. ಅದೃಷ್ಟದ ಬಣ್ಣ ಬಂದು ಬಿಳಿ, ಗುಲಾಬಿ ಮತ್ತು ಈ ಒಂದು ಕ್ರೀಮ್. ಇಂದು ಯಾವುದೇ ಪ್ರಮುಖ ಕೆಲಸಕ್ಕೆ ಹೋಗುವಾಗ ಈ ಬಣ್ಣದ ಉಡುಪುಗಳನ್ನು ಧರಿಸಿ ಅಥವಾ ಈ ಬಣ್ಣದ ಕರವಸ್ತ್ರವನ್ನು ಜೊತೆಯಲ್ಲಿಟ್ಟುಕೊಳ್ಳಿ. ಇದು ನಿಮ್ಮ ಆಕರ್ಷಣೆಯನ್ನು ಹೆಚ್ಚಿಸುತ್ತೆ. ಈ ಅದೃಷ್ಟದ ಸಂಖ್ಯೆಗಳು 6, 2 ಮತ್ತು 8. ಈ ಸಂಖ್ಯೆಗಳು ಇಂದು ನಿಮ್ಮ ವ್ಯವಹಾರದಲ್ಲಿ, ಲಾಟರಿ ಅಥವಾ ಯಾವುದೇ ಪ್ರಮುಖ ನಿರ್ಧಾರಗಳಲ್ಲಿ ಭಾಗ್ಯವನ್ನು ತರಲಿದೆ. ಅದೃಷ್ಟದ ಒಂದು ದಿಸೆ, ಈಶಾನ್ಯ ಮೂಲೆ. ಯಾವುದೇ ಮಹತ್ವದ ಮಾತುಕತೆ ಅಥವಾ ಪ್ರಯಾಣವನ್ನು ಈ ದಿಕ್ಕಿನ ಕಡೆಗೆ ಆರಂಭಿಸುವುದು ಅತ್ಯಂತ ಶುಭದಾಯಕ. ಶುಭ ಸಮಯ ಬೆಳಿಗ್ಗೆ 9:15ರಿಂದ ಮಧ್ಯಾಹ್ನ 3:30ರವರೆಗೆ. ಈ ಒಂದು ಸುವರ್ಣ ಕಾಲಾವಧಿಯಲ್ಲಿ ನೀವು ಕೈಗೊಳ್ಳುವ ಪ್ರತಿಯೊಂದು ಕಾರ್ಯವು ವಿಘ್ನವಿಲ್ಲದೆ ಯಶಸ್ಸನ್ನು ಕಾಣಲಿದೆ. ವೃಷಭ ರಾಶಿಯ ಮಹಾಪುರುಷರೇ ಮತ್ತು ಮಹಿಳೆಯರೇ, ನೆನಪಿಡಿ, ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ, ನಿಮ್ಮ ಕಷ್ಟದ ದಿನಗಳು ಸಹ. ನಿಮ್ಮ ಪ್ರಾಮಾಣಿಕ ಶ್ರಮ ಮತ್ತು ನೀವು ಅನುಭವಿಸಿದ ಅಪಮಾನಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಬ್ರಹ್ಮಾಂಡವು ನಿಮ್ಮ ತಾಳ್ಮೆಯ ಪರೀಕ್ಷೆಯನ್ನು ಮುಗಿಸಿದೆ. ಈಗ ನೀವು ಮಾಡಬೇಕಾಗಿರುವುದು ಇಷ್ಟೇ. ನಿಮ್ಮ ಆಲೋಚನೆಗಳನ್ನು ಧನಾತ್ಮಕವಾಗಿ ಇಟ್ಟುಕೊಳ್ಳಿ. ಯಾರ ಮೇಲೂ ದ್ವೇಷ ಸಾಧಿಸಬೇಡಿ ಮತ್ತು ನಿಮ್ಮ ಗುರಿಯ ಕಡೆಗೆ ದೃಢ ಹೆಜ್ಜೆಯನ್ನು ಇಡಿ. ಸಕಲ ಐಶ್ವರ್ಯಗಳ ಅಧಿದೇವತೆಯಾದ ತಾಯಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲಿದೆ. ಈ ವೃಷಭ ರಾಶಿಯವರು ಆದಷ್ಟು ನೀವು ಈ ತುಳಸಿ ಕಟ್ಟೆಗೆ ನೀವು ಇವತ್ತು ಈ ಒಂದು ಏಲಕ್ಕಿಯನ್ನು ನೆನೆಸ್ಬಿಟ್ಟು ಈ ಸಂಜೆ ಅಥವಾ ಈ ಬೆಳಗ್ಗೆ ಟೈಮ್ ಆಗಿದೆ,
ಸಂಜೆ ಅಥವಾ ಬೆಳಗ್ಗೆ ಈ ಏಲಕ್ಕಿಯ ನೀರನ್ನ ನೀವು ತುಳಸಿ ಗಿಡದ ಬುಡಕ್ಕೆ ಹಾಕಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ನೀವು ಹೇಳ್ಕೊಂಡ್ರೆ ಈ ತುಳಸಿ ಅಮ್ಮನವರ ಹತ್ರ ಅದನ್ನೆಲ್ಲ ಈ ಕಷ್ಟ ಕಾರ್ಪಣ್ಯಗಳು ಏನೆಲ್ಲ ಇದೆ ಅದನ್ನೆಲ್ಲ ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಈ ಒಂದು ರಾಜಯೋಗ, ಅದೃಷ್ಟ, ಆರ್ಥಿಕ ವೃದ್ಧಿ ಅನ್ನೋದು ಕೂಡಿ ಬರುತ್ತೆ. ಹಾಗೇನೆ ಯಾರಿಗೂ ಹೇಳ್ದಂಗೆನೆ ಈ ಗುಪ್ತವಾಗಿ ಈ 1 ರೂಪಾಯಿ ನಾಣ್ಯನ ಈ ತುಳಸಿ ಗಿಡದ ಈ ಬುಡ ಇರುತ್ತಲ್ಲ ಅಲ್ಲಿ ಕೆಳಗಡೆ ಸ್ವಲ್ಪ ಮಣ್ಣನ್ನ ಊತಿ ಇಡಿ. ನಂತರ 1 ವಾರ ಆದ್ಮೇಲೆ, ಇವತ್ತು ಫ್ರೈಡೆ ಅಂದ್ರೆ ಶುಕ್ರವಾರ ಅಲ್ವಾ, ಹಾಗಾಗಿ ಮುಂದಿನ ಶುಕ್ರವಾರ ಅದನ್ನ ತಗೊಂಡು ನೀವು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ನೀವು ಯಾವುದೇ ಕೆಲಸಕ್ಕೆ ಹೋಗ್ಬೇಕಾದ್ರೂ ಆ 1 ರೂಪಾಯಿನ ನೀವು ಖರ್ಚು ಮಾಡಬಾರ್ದು, ನಿಮ್ಮ ಹತ್ರನೇ ಶಾಶ್ವತವಾಗಿ ಇರಬೇಕು. ತುಂಬಾನೇ ಅಭಿವೃದ್ಧಿ ಹೊಂದಿರ, ಎಲ್ಲವೂ ಶುಭ ಆಗುತ್ತೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.